ಸಂಹಿತ ಅಂದ್ರೆ ನೋಡೋದಕ್ಕೂ ಸಾಫ್ಟ್, ಮಾತಾಡೋದಾಗ್ಲೂ ಸಾಫ್ಟ್. ನಿಜವಾಗ್ಲೂ ಸಾಫ್ಟ್. ಈ ಪ್ರೆಷರ್ ಲೈಫ್ ಇದೆಯಲ್ಲ, ಅಂದ್ರೆ ನಿದ್ದೆ ಇಲ್ದೇ ಇರೋದು, ಊಟ ಸರಿಯಾಗಿ ಮಾಡಕ್ ಆಗದೆ ಇರೋದು, ಇಷ್ಟೆಲ್ಲ ಪ್ರೆಷರ್ ಮಧ್ಯೆ ಸಂಹಿತನ ತಾಳ್ಮೆ ಕೆಟ್ಟಿರೋದು ಯಾವಾಗಾದ್ರೂ ಉಂಟಾ? ಕೋಪ ಮಾಡ್ಕೊಂಡಿರೋದು ಉಂಟಾ? ಕೋಪ ಮಾಡ್ಕೊಳ್ತೀನಿ, ಟೈಮ್ಸ್ ಜಾಸ್ತಿ ಕೋಪ ಮಾಡ್ಕೊಳಲ್ಲ. ನಾನು ಕೋಪ ಮಾಡ್ಕೊಳ್ಳೋದು ಕಮ್ಮಿನೇ. ಮನೇಲೆಲ್ಲ ಕೋಪ ಮಾಡ್ಕೋತೀನಿ ಜಾಸ್ತಿ. ನಮ್ ತಾಯಿ ಹತ್ರ ಕೋಪ ಮಾಡ್ಕೋತೀನಿ, ನನ್ನ ತಮ್ಮನ ಹತ್ರ ಕೋಪ ಮಾಡ್ಕೋತೀನಿ. ಕೋಪ ಬರುತ್ತೆ. ಮೂವಿ ಇಂಡಸ್ಟ್ರಿ ಅಂತ ಬಂದಾಗ ನಿಜವಾಗ್ಲೂ ನಾನು ಕೋಪ ಮಾಡ್ಕೊಂಡಿದ್ದೇ ಇಲ್ಲ. ಅಲ್ಲೆಲ್ಲ ತುಂಬಾ ತಾಳ್ಮೆಯಿಂದ ಅವ್ರು ಏನೇ ಬೈದ್ರು, ಏನೇ ಅಲ್ಲಿ ಕಿರಿಕಾದ್ರುನು ಸರಿ 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 ಇಷ್ಟೇನೆ. ಅದ್ ಯಾಕೋ ಬಂದ್ಬಿಟ್ಟಿದೆ ನಂಗೆ. ಯಾಕಂದ್ರೆ ನಾನು ಇಲ್ಲಿ ನಿಲ್ಬೇಕು, ನಾನು ಇರ್ಬೇಕು. ನಂಗೆ ತಾಳ್ಮೆ ಸ್ವಲ್ಪ ಜಾಸ್ತಿನೇ. ಮನೆ ಮುಂದೆ ಅಮ್ಮನ ಹತ್ರ ಸಿಟ್ ಮಾಡ್ಕೊಳ್ದೆ ಇನ್ಯಾರ ಹತ್ರ ಸಿಟ್ ಮಾಡ್ಕೊಳ್ಳಿ. ಅಲ್ಲ ಹೌದು, ಅಲ್ಲಿ ಸಿಟ್ಟು ಬಂದಾಗ ಇಲ್ಲಿ ಯಾಕಂದ್ರೆ ಕೆಲವೊಂದ್ಸಲ ಶೂಟಿಂಗ್ ಲೇಟ್ ಆಗುತ್ತೆ, ಅಥವಾ ಏನೋ ರೀಟೇಕ್ಸ್ ಗಳು ಜಾಸ್ತಿ ಆದಾಗ ಸಹಜವಾಗಿ ಮನುಷ್ಯನ ಕೋಪ ಬರುತ್ತೆ. ನಿಮ್ಗೆ ಅದು ಹೆಂಗ್ ಕಂಟ್ರೋಲ್ ಮಾಡ್ಕೊಳ್ಳೋದು? ಅದ್ಯಾಕೋ ಬರ್ತಾ ಇಲ್ಲ ನನ್ಗೆ. ನಾನೇ ಕೋಪ ಮಾಡ್ಕೊಳ್ಳೋಣ ಅಂದ್ರೂ ಬರ್ತಾ ಇಲ್ಲ, ಏನ್ ಮಾಡ್ಲಿ. ಅವ್ರು ಸಮ್ಟೈಮ್ಸ್ ಲೇಟ್ ಆಗಿ ಹೋದಾಗ ಬೈತಾರೆ, ಆ ಟೈಮಲ್ಲಿ ಬೇಜಾರಾಗುತ್ತೆ. ಅದಾದ್ಮೇಲೆ ಅವ್ರವ್ರ ಡ್ಯೂಟಿ ಅಲ್ವಾ, ಸೊ ಲೇಟ್ ಆಗಿದ್ ನನ್ ತಪ್ಪು, ಸೊ ಬೈತಾರೆ. ಅರ್ಥ ಇದೆ ಅದ್ರಲ್ಲಿ ಬೈಯೋದಕ್ಕೆ. ಯಾವ್ದ್ರಲ್ಲಿ ಅರ್ಥ ಇದೆ ಅದ್ರಲ್ಲಿ ನಾನು ಸೈಲೆಂಟ್ ಆಗ್ಬಿಡ್ತೀನಿ. ಯಾವ್ದ್ರಲ್ಲಿ ಅರ್ಥ ಇಲ್ವೋ ಅದ್ರಲ್ಲಿ ಬೈದ್ರೆ ಸ್ವಲ್ಪ ನಾನು ಒಂದ್ಸಲ ನೋಡ್ತೀನಿ, ಆಮೇಲೆ ಟ್ರಿಗರ್ ಆಗಿಲ್ಲ ಇದುವರೆಗೂ ಸೈಲೆಂಟ್ ಆಗ್ಬಿಟ್ಟು ಹೋಗ್ಬಿಡ್ತೀನಿ ನಾನು ಅಷ್ಟೇ, ಏನು ಮಾತಾಡಲ್ಲ. ಅಂದ್ರೆ ಇಲ್ಲಿ ಕೆಲವೊಂದು ಸಂಬಂಧಗಳು ಇಳಿಬೇಕು, ಅಥವಾ ಕೆಲವೊಂದು ಪರಿಸ್ಥಿತಿ ವಾತಾವರಣ ಚೆನ್ನಾಗಿರ್ಬೇಕು ಅಂದ್ರೆ ನಿಮ್ ತರ ಕೋಪ ಬಂದು ಸೈಲೆಂಟ್ ಆಗಿ ಹೋಗ್ಬಿಟ್ಟು ಆ ಜಾಗದಲ್ಲಿ ನಿಲ್ಬಾರ್ದು. ಹೌದು, ಈಗ ನಾವ್ ಜಗಳ ಮಾಡಕ್ ಆಗಲ್ವಲ್ಲ ಅವ್ರ ಹತ್ರ. ಅದು ಎಲ್ಲೋ ಮುಟ್ಟಿ ಏನೇನೋ ಮಾತುಗಳ ಕತೆಗಳಾಗಿ ಅದ್ ಏನೇನೋ ಆಗೋಗುತ್ತೆ. ಅದ್ರ ಬದಲು ಸೈಲೆಂಟ್ ಆಗಿ ಹೋಗ್ಬಿಟ್ರೆ ಅವರೇ ಸೈಲೆಂಟ್ ಆಗ್ಬಿಡ್ತಾರೆ. ಸಕಲೇಶ್ಪುರದ ಬೆಡಗಿ ಕನ್ನಡ ಇಂಡಸ್ಟ್ರಿಗೆ ಬರೋಕ್ಕೂ ಮುಂಚೆ ಒಂದ್ ಸ್ವಲ್ಪ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್, ಓದಿದ್ದೆಲ್ಲಿ, ಏನ್ ಓದಿದ್ರು ಸಂಹಿತ? ನಾನು ನಮ್ಮ ಅಜ್ಜಿ ಮಾಮ ಇವ್ರ ಜೊತೆನೆ ಚಿಕ್ಕ ವಯಸ್ಸಿಂದನೂ ಬೆಳೆದಿದ್ದು. ಅವರೇ ನನಗೆ ಅಪ್ಪ ಅಮ್ಮ ಎಲ್ಲ. ನಮ್ಮ ತಂದೆ ತಾಯಿ ಜೊತೆ ಇದ್ದಿದ್ದೇ ಕಮ್ಮಿ. ನಮ್ಮ ಮಾಮನಿಗೆ ನಾನು ದೊಡ್ಡ ಇಂಜಿನಿಯರ್ ಆಗ್ಬೇಕು, ಮತ್ತೆ ಮನೆಯಲ್ಲಿ ಏನೋ ಗೌರ್ಮೆಂಟ್ ಜಾಬ್ ಆ ತರ ಅಂತ ಹೇಳ್ಬಿಟ್ಟು ಅವ್ರಿಗೆ ಆಸೆ ಇದ್ದಿದ್ದು. ನನಗೇನ್ ಚಿಕ್ಕ ವಯಸ್ಸಿಂದ ಹುಚ್ಚು ಅಂತಂದ್ರೆ ಡ್ಯಾನ್ಸ್ ಕಾಂಪಿಟೇಷನ್ ಮಾಡ್ಬೇಕು, ಆಕ್ಟಿಂಗ್ ಮಾಡ್ಬೇಕು. ಚಿಕ್ಕ ವಯಸ್ಸಲ್ಲೇ ಈ ಪೇಪರ್ ಕಟಿಂಗ್ಸ್ ಎಲ್ಲ ಬರ್ತಾ ಇರುತ್ತಲ್ಲ ಮೂವೀಸ್ದೆಲ್ಲ, ಅದನ್ನೆಲ್ಲ ಹೀರೋಯಿನ್ಸ್ ಎಲ್ಲ ಕಟ್ ಮಾಡ್ಬಿಟ್ಟು ಒಂದು ಅದಿಲ್ಲ ಇವಾಗ, ಅವರೆಲ್ಲ ಎಸ್ಬಿಟ್ಟಿದ್ದಾರೆ ನೋಟ್ಬುಕ್ಕಲ್ಲಿ. ಹೌದು, ಅಂಟಿಸಿ ಅದನ್ನೆಲ್ಲ ನೋಡ್ಕೊಂಡು ಅದೇ ಒಂದು ಡ್ರೀಮ್ ಅಲ್ಲಿ ಇರ್ತಾ ಇದ್ದೆ ಅವಾಗ. ಅದೊಂಥರ ಚೆನ್ನಾಗಿರ್ತಾ ಇತ್ತು. ಅದೆಲ್ಲ ನಮ್ಮ ಅಜ್ಜಿ ಒಂದೊಂದು ಟೈಮು ಸಿಟ್ಟು ಬಂದಾಗ ತೆಗ್ದೆಲ್ಲ ಬೂದಿ ಮಾಡ್ತಾ ಇದ್ರು. ಅಷ್ಟೆಲ್ಲ ಕ್ರೇಜ್ ಇದ್ದವಳಿಗೆ ಇವತ್ ನಿಜವಾಗ್ಲೂ ಇಲ್ಲಿ ಬಂದಿದ್ದೀನಿ ಅಂದ್ರೆ ನನ್ಗೆ ಖುಷಿ ಆಗುತ್ತೆ. ನಾನು ಏನ್ ಅನ್ಕೊಂಡು ನಾನು ಬಂದಿದ್ದೀನಿ. ಬಟ್ ಮನೆಯಲ್ಲಿ ಏನು ಅಂತ ಅಂದ್ರೆ ಅವಳು ಹೋಗ್ಬಾರ್ದು, ಅವಳೇನು ಗವರ್ಮೆಂಟ್ ಜಾಬ್ ಮಾಡ್ಬೇಕು, ಮನೆ ಬಿಟ್ಟು ಬಂದ್ಬಿಟ್ಟಿದೀನಿ ಕೊನೆಗೆ ನಾನು ಗೊತ್ತಾಗ್ದಾಗೆ. ಮನೆಯಲ್ಲಿ ಈ ತರ ನಮ್ಮ ಮಾಮನಿಗೂ ಇವತ್ತಿಗೋವರೆಗೂ ನಮ್ಮ ಮಾಮ ನನ್ನ ಮಾತಾಡಿಸ್ತಾ ಇಲ್ಲ. ಈ ಕೋಪ ಅಮ್ಮನ ಅಣ್ಣ ಇವಾಗ್ಲೂ ಇಷ್ಟ ಇಲ್ಲ ಮಾಮನಿಗೆ. ಬಟ್ ಅಮ್ಮ ಅಪ್ಪ ಇವರೆಲ್ಲ ಸಪೋರ್ಟ್ ಮಾಡ್ತಾರೆ. ಆದ್ರೂ ಹೆಂಗೋ ಹೋಗ್ತಾ ಇದೀನಿ. ಅವ್ರಿಗೆ ಇಷ್ಟ ಇಲ್ಲ ಅಂತಂದ್ರೆ ಏನ್ ಮಾಡೋದು, ನಾಳೆ ಇವತ್ತು ಒಪ್ಕೋತಾರೆ ನಾಳೆ ಒಪ್ಕೋತಾರೆ ಅನ್ನೋದೊಂದು ಧೈರ್ಯ ಇದೆ. ನೋಡೋಣ ಯಾವಾಗ ಒಪ್ಕೋತಾರೆ ಅಂತ. ಬಟ್ ಮನೆಯಲ್ಲಿ ಅಪ್ಪ ಅಮ್ಮ ನನ್ನ ತಮ್ಮ ಇನ್ ಮಾಮೂಲಿ ರಿಲೇಟಿವ್ಸ್ ನೆಗೆಟಿವ್ ಆಗಿ ಮಾತಾಡೋದೇ ಜಾಸ್ತಿ. ಇವಾಗ ನಾವು ಕರೆಕ್ಟ್ ಆಗಿದ್ರು ಹೇಗೆ ಅಂದ್ರೆ ಫಿಲ್ಮ್ ಇಂಡಸ್ಟ್ರಿಗೆ ಹೋಗಿದ್ದಾಳೆ, ಸರಿ ಇಲ್ಲ, ಅದು ಸರಿ ಇಲ್ಲ ಅನ್ನೋ ತರಾನೇ ನೋಡ್ತಾರೆ. ಅವ್ರಿಗೂ ಚಾಡಿ ಚುಟ್ ಕೊಡ್ತಾರೆ. ಟ್ರಿಗರ್ ಮಾಡೋದೇ ಇವರು. ಹೌದು, ಹಂಗ್ ಕಾಸ್ಟ್ಯೂಮ್ ಹಾಕೋತಾಳೆ, ಹಿಂಗ್ ಕಾಸ್ಟ್ಯೂಮ್ ಹಾಕೋತಾಳೆ, ಅರ್ಧಂಬರ್ಧ ಬಟ್ಟೆ ಹಾಕೋತಾಳೆ, ನೋಡಿ ಬರೀ ತಿರುಗ್ತಾಳೆ, ಹಾಗೆ ಹೀಗೆ ಅಂತ. ಈಗ ನಮ್ಮ ಇಂಡಸ್ಟ್ರಿನಲ್ಲಿ ಏನ್ ಆಗ್ತಾ ಇದೆ, ಹೆಂಗಿರ್ಬೇಕು ಅದ್ ನಮಗ್ ಮಾತ್ರ ಗೊತ್ತು. ಈಗ ಮಾತಾಡೋರ್ಗಂತೂ ಏನೂ ಗೊತ್ತಿರಲ್ಲ, ದೂರದಿಂದ ನೋಡ್ತಾರೆ, ಓ ಹಂಗೆ ಹಿಂಗೆ ಮಾತಾಡ್ತಾರೆ. ಬಟ್ ಆದ್ರೂ ಇವಾಗ ಹೇಗೆ ಅಂತಂದ್ರೆ ನಮ್ ತಾಯಿ ಅವರೇ ಸಪೋರ್ಟ್ ಮಾಡ್ತಾರೆ, ಯಾರೇನಾದ್ರೂ ಮಾತಾಡ್ಕೊಳ್ಳಿ. ಅವ್ರಿಗೆ ಗೊತ್ತು, ಇವಾಗೆಲ್ಲ ನೋಡಿದ್ದಾರೆ ನಾನು ಶೂಟಿಂಗ್ ಹೋಗೋದು, ಇದ್ ಮಾಡೋದು, ನನ್ ಕೆಲ್ಸ ಏನು ಅದೆಲ್ಲ ಅವ್ರಿಗೆ ನೋಡಿದಾಗ ಓ ಈ ತರ ಇರುತ್ತೆ ಅಂತ ಅವ್ರಿಗೂ ಗೊತ್ತು. ಅದಕ್ಕೆ ಅವರು ಸೈಲೆಂಟ್ ಆಗಿದ್ದಾರೆ. ಅವರು ಸಪೋರ್ಟ್ ಮಾಡ್ತಾರೆ. ಏನಾದ್ರು ನನ್ ಕಳ್ಸಿದ್ರೆ ಅವರು ಸ್ಟೇಟಸ್ಗೆ ಹಾಕೋತಾರೆ. ಇದೆಲ್ಲ ಖುಷಿ ಅನ್ಸುತ್ತೆ ಇವಾಗ. ಮತ್ತೆ ನಾನು ಇನ್ನೊಂದು ಕಂಪ್ಲೀಟ್ ಮಾಡ್ಲಿಲ್ಲ. ಅವ್ರಿಗೇನು ಇಂಜಿನಿಯರ್ ಆಗ್ಬೇಕು ಅನ್ನೋದೊಂದು ಆಸೆ ಇದ್ದಿದ್ದು. ಇವಾಗ ನಾನು BBM ಕಂಪ್ಲೀಟ್ ಮಾಡಿದೀನಿ, MBA ಕರೆಸ್ಪಾಂಡೆನ್ಸ್ ಮಾಡ್ತಾ ಇದ್ದೀನಿ ಇವಾಗ. ಮತ್ತೆ ಹೌದು, ಯಾಕಂದ್ರೆ ಅದು ನಮ್ ತಂದೆ ಆಸೆ, MBA ಮಾಡ್ಬೇಕು ಅನ್ನೋದು. ನೀವ್ ಫಿಲ್ಮ್ ಇಂಡಸ್ಟ್ರಿಗೆ ಹೋದೆ ಓಕೆ, ಆದ್ರೂ MBA ಮಾಡಿದ್ರೆ ಒಂದು ಅವ್ರ ಸಮಾಧಾನ ಅಷ್ಟೇ. ಈಗ ನಾನು MBA ಮಾಡ್ಕೊಂಡು ಕೆಲ್ಸಕ್ಕಂತೂ ಹೋಗೋದಿಲ್ಲ. ಯಾಕಂದ್ರೆ ನಾನು ಇದೇ ಇಂಡಸ್ಟ್ರಿನಲ್ಲಿ ಇರ್ಬೇಕು, ಇಲ್ಲೇ ಹೆಸರು ಮಾಡ್ಬೇಕು, ಇಲ್ಲೇ ಬೆಳಿಬೇಕು ಅಂತ ನನ್ನ ಆಸೆ. ಬಟ್ ಅವ್ರಿಗೊಂದು ಸಮಾಧಾನ, ಅವ್ರ ಆಸೆನೂ ತೀರ್ಸೋಣ ಒಂದ್ ಕಡೆ, MBA ಮಾಡ್ಬೇಕು ಅಂತ ಹೇಳಿ. ಆಮೇಲೆ ಡಿಪ್ಲೊಮಾ ಮಾಡಿದೆ, ಕಂಪ್ಯೂಟರ್ ಸೈನ್ಸ್ ಮಾಡಿದೀನಿ ಶ್ರವಣಬೆಳಗೊಳ. ಅಲ್ಲಿ ಎಜುಕೇಶನ್ ಜೊತೆನೂ ಮಧ್ಯದಲ್ಲಿ ಮಾಡ್ಲಿಂಗ್ ಮಾಡ್ತಾ ಇದ್ದೆ. ನಾನು ಹಾಸನಲ್ಲಿ ಓದ್ಬೇಕಾದ್ರೆ, ಡಿಗ್ರಿ ಓದ್ಬೇಕಾದ್ರೆ ನನ್ನ ಫ್ರೆಂಡ್ಸೇ ನನಗೆ ಸಪೋರ್ಟ್ ಮಾಡಿದ್ದೆ. ಆಕ್ಚುಲಿ ನೀನ್ ಹೈಟ್ ಇದೆಯಾ, ಮಾಡ್ಲಿಂಗ್ ಟ್ರೈ ಮಾಡು ಅಂತ ಹೇಳಿ. ಆವಾಗಿನ ಸ್ಟಾರ್ಟಿಂಗ್ ಬಿಗ್ ಬಜಾರ್ ಎಲ್ಲ ಓಪನ್ ಆಗ್ತಾ ಇತ್ತು, ಜಸ್ಟ್ ಆವಾಗಿನ ಸ್ಟಾರ್ಟ್ ಅಪ್.
ಆ ಟೈಮಲ್ಲಿ ಶೋಸ್ ಮಾಡ್ತಾ ಇದ್ದೆ, ರ್ಯಾಂಪ್ ವಾಕ್ ಎಲ್ಲ. ಅಲ್ಲಿಂದ ನನ್ನ ಕರಿಯರ್ ಸ್ಟಾರ್ಟ್ ಆಗಿದ್ದು. ಫ್ರೆಂಡ್ಸ್ ಎಲ್ಲ ತುಂಬಾ ಸಪೋರ್ಟ್ ಮಾಡಿದಾರೆ ಅವಾಗ. ಏನಾದ್ರು ಡ್ಯಾನ್ಸ್ ಕಾಂಪಿಟೇಷನ್ ಇರ್ಬೋದು, ಅವರೇ ಪುಷ್ ಮಾಡ್ತಾ ಇದ್ರು, ಹೋಗು ಈ ತರ ನಿನ್ಗೆ ಟ್ಯಾಲೆಂಟ್ ಇದೆಯಲ್ಲ, ಅಟ್ಲೀಸ್ಟ್ ಪ್ರೈಸ್ ಬರುತ್ತೆ ನಮ್ಮ ಕಾಲೇಜ್ಗೆ ಅಂತ ಹೇಳಿ ಅವರೇ ಪುಷ್ ಮಾಡ್ತಾ ಇದ್ರು. ನಮ್ಮ ಪ್ರಿನ್ಸಿಪಲ್ ಕೂಡ ಅಷ್ಟೇ, ನಮ್ಮ ಪ್ರಿನ್ಸಿಪಲ್, ನಮ್ಮ ಲೆಕ್ಚರರ್ಸ್ ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ದಾರೆ ನನಗೆ. ಅವ್ರಿಗೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ಬೇಕು. ಇವಾಗ ಈ ಮಟ್ಟಕ್ಕೆ ಬಂದಿದ್ದೀನಿ ಅಂತ ಇದ್ರೆ. ಅದಾದ್ಮೇಲೆ ಮನೆಯವರು, ನಮ್ಮ ತಾಯಿ ಅವರೆಲ್ಲ ಒಪ್ಕೊಂಡ್ರು. ಅದೆಲ್ಲ ನೆನ್ಸ್ಕೊಂಡ್ರೆ ನಿಜವಾಗ್ಲೂ ಖುಷಿ ಅನ್ಸುತ್ತೆ. ಇವಾಗ್ಲೂ ಕೂಡ ಫ್ರೆಂಡ್ಸ್ ಎಲ್ಲ ಕಾಲ್ ಮಾಡ್ತಾರೆ, ಓ ನೋಡು ನಾವೆಲ್ಲ ಮದ್ವೆ ಆಗಿ ಮಕ್ಳು ಮಾಡ್ಕೊಂಡಿದೀವಿ, ಇನ್ನು ನೋಡು ಇನ್ನು ಯಾವಾಗ ಹೆಂಗಿದ್ಯಾ, ಇವಾಗ್ಲೂ ಹಾಗೆ ಇದೆಯಾ, ಮತ್ತೆ ಇನ್ನೊಂದು ಚೆನ್ನಾಗಿ ಹೋಗ್ತಾ ಇದೆ. ನಿಜವಾಗ್ಲೂ ಖುಷಿ ಆಯ್ತು, ನನ್ಗೂ ನಮ್ ಫ್ರೆಂಡ್ ಇದ್ದಾಳೆ ಅಂತ ಅವ್ರಿಗೂ ಹೇಳ್ಕೊಳಕ್ ಖುಷಿ ಆಗುತ್ತೆ ಅನ್ಸುತ್ತೆ. ಬಟ್ ಎಲ್ಲ ಬ್ಯಾಂಗ್ಳೂರಿಗೆ ಬಂದಾಗ ಬರ್ತಾರೆ, ಎಲ್ಲ ಮೀಟ್ ಮಾಡ್ತೀವಿ, ಮತ್ತೆ ಹಳೆ ನೆನಪುಗಳೆಲ್ಲ ಮೆಲ್ಕ್ ಹಾಕ್ತಾ ಇರ್ತೀವಿ. ಅಂದ್ರೆ ಈ ಫ್ರೆಂಡ್ಸ್ ಗಳೆಲ್ಲ ಮದ್ವೆ ಆಗ್ಬಿಟ್ರೆ ಒಂದು ಕ್ವಶನ್ ಬರುತ್ತೆ, ನೀವ್ ಯಾವ್ದೇ ಇಂಡಸ್ಟ್ರಿಲಿ ಇದ್ರು ನೀವು ಬೇಗ ಮದ್ವೆ ಆಗಲ್ವಾ? ಈ ತರ ಏನಾದ್ರು ಟಾರ್ಚರ್ ಇದೆಯಾ ಫ್ರೆಂಡ್ಸ್ ಗಳ ಕಡೆಯಿಂದ? ನಿಜವಾಗ್ಲೇ ಯಾವಾಗ್ಲೇ ಮದ್ವೆ ಆಗಲ್ವಾ ನೀನು ಅಂತ ಹೌದು. ಇರೋ ಇನ್ನು ಹುಡುಗ ಸಿಕ್ಕಿಲ್ಲ, ಹುಡುಕ್ತಾ ಇದೀನಿ, ಸರಿ ನಾನ್ ಹುಡುಗ ಹುಡುಕ್ಬಿಡ್ಲ, ನಾನ್ ಮದ್ವೆ ಆಗ್ಲಾ, ಈ ತರನು ಕಿಂಡಲ್ ಮಾಡ್ತಾ ಇರ್ತಾರೆ. ಹುಡುಗರು ಜಾಸ್ತಿ ನನಗೆ ಫ್ರೆಂಡ್ಸ್, ಹುಡುಗಿರೆಲ್ಲ ಸ್ವಲ್ಪ ಕಮ್ಮಿನೇ. ಹುಡುಗರು ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು ನಮ್ಗೆ. ನಾ ಎಲ್ಲ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸ್, ಅಲ್ಲಿ ಕುತ್ಕೊಂಡು ತರ್ಲೆ ಮಾಡೋದು, ಮತ್ತೆ ಟೀಚರ್ಸಿಗೆ ರೇಗ್ಸೋದು. ಅವರು ಸೀರಿಯಸ್ ಆಗಿ ಪಾಠ ಮಾಡ್ತಾ ಇದ್ರೆ ಇಲ್ಲೇನೋ ಇದು ಕಲ್ ಬಿಸಾಕೋದು, ಪೇಪರ್ ಬರ್ರೆ ಸಾಕೋದು, ಇದೆಲ್ಲ ಚೆನ್ನಾಗಿರ್ತಿತ್ತು. ಅದೆಲ್ಲ ನಾನು ಬಾಯ್ಸ್ ಜೊತೆ ಸೇರ್ಕೊಂಡು ನಾನು ಅವ್ರ ತರನೇ ಆಡ್ತಾ ಇದ್ದೆ. ಸೊ ಹಂಗಾಗಿ ನಮ್ದೊಂದು ಗ್ರೂಪ್ ಇತ್ತು, ಒಂದು 10 ಜನ ಹುಡುಗರು, ಒಂದು 8 ಜನ ಹುಡುಗಿರು, ಒಂದಿಬ್ರು, ನಾನೊಬ್ಳು, 3 ಟೋಟಲ್ ಇಷ್ಟು ಜನ. ಚೆನ್ನಾಗಿತ್ತು ಅದೆಲ್ಲ. ಬಟ್ ಇವತ್ತು ಫ್ರೆಂಡ್ಸ್ ಫೋನ್ ಮಾಡ್ತಾರೆ, ಕೇಳ್ತಾರೆ, ನೋಡ್ತಾ ಇರ್ತಾರೆ ನನ್ನ ಅಪ್ಡೇಟ್ಸ್ ಎಲ್ಲ, ರೆಗ್ಯುಲರ್ ಮೂವೀಸ್ ಎಲ್ಲ, ಖುಷಿ ಅನ್ಸುತ್ತೆ.